ಮೊದಲನೇ ಹಂತ ಮುಗೀತು, ಇನ್ನೇನಿದ್ರು ಎರಡನೇ ಹಂತದ ಚುನಾವಣೆ. ನೋಡಿ, ಈಗ ಕದನ ಕಣ ಯಾವ ರೀತಿ ಕುತೂಹಲವನ್ನು ಕೆರಳಿಸ್ತಾ ಇದೆ ಅಂತ ಹೇಳಿದ್ರೆ, ಮೊದಲ ಮಹಾಭಾರತ ಮಹಾಯುದ್ಧ ಮುಗೀತು. ಈಗ ಎರಡನೇ ಯುದ್ಧಕ್ಕೆ ಶಸ್ತ್ರಾಸ್ತ್ರಗಳೆಲ್ಲ ತಯಾರಾಗಬೇಕು. ಹಾಗಾಗಿ ಕಾಂಗ್ರೆಸ್ ನಾಯಕರು ಕೂಡ ರಣತಂತ್ರವನ್ನು ಹೆಣಿತಾ ಇದ್ದಾರೆ ಲೋಕಸಭಾ ಚುನಾವಣೆಗೆ. ಉಳಿದ 14 ಕ್ಷೇತ್ರಗಳತ್ತ ಗಮನ ನೀಡಲು ಮುಂದಾಗಿದ್ದಾರೆ ಲೀಡರ್ಸ್. ಸಚಿವರಿಗೆ ಹೆಚ್ಚುವರಿ ಜವಾಬ್ದಾರಿ ಹಂಚಿದ್ದಾರೆ ನಾಯಕರು. ಒಂದೊಂದು ಕ್ಷೇತ್ರ ನೀಡಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರಬೇಕು ಅನ್ನುವಂಥ ಟಾಸ್ಕ್ ಕೊಟ್ಟಿದ್ದಾರೆ. ನುಡಿಗೇನೇನಿದ್ರು ದಕ್ಷಿಣ ಮುಗಿತು, ಉತ್ತರದ ದಂಡಯಾತ್ರೆ ಈಗ ಮೇ 7ಕ್ಕೆ ಚುನಾವಣೆ ನಡೆಯುತ್ತೆ. 6ಕ್ಕೆ ಮನೆ ಮನೆ ಪ್ರಚಾರ, 5ಕ್ಕೆ ಬಹಿರಂಗ ಪ್ರಚಾರ ಅಂತ್ಯ. 14ರಲ್ಲಿ 10 ಗೆಲ್ಲಬೇಕು ಅನ್ನುವಂಥ ರಣತಂತ್ರಗಾರಿಕೆ ಕಾಂಗ್ರೆಸ್ನವರು. ಹಾಗಾಗಿ ಈಗ ಸಚಿವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಿಮ್ಮ ಜವಾಬ್ದಾರಿ ಈ ಕ್ಷೇತ್ರವನ್ನು ಗೆಲ್ಲಿಸಿಕೊಂಡು ಬರಲೇಬೇಕು. ಅದೇನು ಮಾಡ್ತಿರೋ ಗೊತ್ತಿಲ್ಲ. ಅದು 1,000 ಲೀಡೋ, 10,000 ಲೀಡೋ, ಲಕ್ಷ ಲೀಡೋ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಅಲ್ಲಿ ಗೆಲ್ಲಬೇಕು ಅಂಥೇಳಿ ಸಚಿವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ದಕ್ಷಿಣದ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಾದಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಚುನಾವಣಾ ಸಂದರ್ಭದಲ್ಲಿ. ಹಾಗಾದರೆ ಯಾರ್ಯಾರಿಗೆ ಯಾವ್ಯಾವ ಜಿಲ್ಲೆಗಳ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಹಾಗಾದರೆ ಯಾಕೆ ಇದೇ ಜಿಲ್ಲೆಯನ್ನು ಅವರಿಗೆ ಕೊಟ್ಟಿದ್ದಾರೆ ಅಂತೇಳಿ, ದಾವಣಗೆರೆ ಡಾಕ್ಟರ್ ಜಿ ಪರಮೇಶ್ವರ್ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವರ ಹೆಗಲಿಗೆ ಈಗ ದಾವಣಗೆರೆ. ಧಾರವಾಡದಲ್ಲಿ ದಿನೇಶ್ ಗುಂಡೂರಾವ್ಗೆ ಕೊಟ್ಟಿದ್ದಾರೆ, ಅಲ್ಲೂ ಕೂಡ ಟಫ್ ಫೈಟ್ ಇದೆ. ಅದರ ಜೊತೆಗೆ ಉತ್ತರ ಕನ್ನಡ KJ ಜಾರ್ಜ್ ಅವರಿಗೆ ಈಗ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಗೆಲ್ಲಿಸ್ಕೊಂಡು ಬರಬೇಕು ನಿಂಬಾಳ್ಕರ್ ಅವ್ರನ್ನಂತ. ಚಿಕ್ಕೋಡಿಯಲ್ಲಿ KH ಮುನಿಯಪ್ಪ. ನೋಡಿ, ಇಲ್ಲಿ ದಲಿತ ಮತಗಳ ಸೆಳೆಯುವಂಥ ಪ್ರಯತ್ನ ಖಂಡಿತವಾಗಲೂ ಇದ್ದೇ ಇರುತ್ತೆ. ಮುನಿಯಪ್ಪನವ್ರನ್ನ ಅಲ್ಲಿ ಕರೆಸ್ಕೊಂಡಿದ್ದಾರೆ ಅಂತ ಹೇಳಿದರೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲುವಾಗಬೇಕು ಅನ್ನುವಂಥ ಟಾಸ್ಕ್ ಕೊಟ್ಟಿದ್ದಾರೆ. ಹಾವೇರಿ ಕೃಷ್ಣ ಬೈರೇಗೌಡರು, ಹಾವೇರಿಯಲ್ಲಿ ಆನಂದ್ ಗಡ್ಡದೇವರ ಮಟ್ಟಿದ್ದಾರೆ. ಈ ಬಾರಿ ಬೊಮ್ಮಾಯಿಯವರು ಸೋಲಿಸಬೇಕು ಅನ್ನುವಂಥ ಪ್ಲಾನ್ ಈಗ ಕಾಂಗ್ರೆಸ್ ನಾಯಕರು ಹೆಣೆದುಕೊಂಡಿದ್ದಾರೆ. ಕೃಷ್ಣ ಬೈರೇಗೌಡರಿಗೆ ಹಾವೇರಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಬಳ್ಳಾರಿ ರಾಮಲಿಂಗಾರೆಡ್ಡಿ. ನೋಡಿ, ರೆಡ್ಡಿ ಮತಗಳನ್ನು ಇಲ್ಲಿ ಸೆಳೆಯುವಂತಹ ಪ್ಲಾನ್ ಇರ್ಬೋದು ಅಂತ ನಮ್ಗನ್ನಿಸ್ತಾ ಇದೆ. ಬಳ್ಳಾರಿಯಲ್ಲಿ ಈ ತುಕಾರಾಮ್ ಗೆಲುವಿಗೆ ನೀವು ಕಾರಣರಾಗಬೇಕು ಅಂತ ರಾಮಲಿಂಗಾರೆಡ್ಡಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಭೈರತಿ ಸುರೇಶ್. ಈಗಾಗಲೇ ಮೃಣಾಲ್ ಹೆಬ್ಬಾಳ್ಕರ್ ಪ್ರಚಾರದಲ್ಲಿ ತೊಡಗಿದ್ದಾರೆ. ನೀವು ನಿರಂತರವಾಗಿ ಅವ್ರ ಜೊತೆಗಿದ್ದು ಮೃಣಾಲ್ ಹೆಬ್ಬಾಳ್ಕರ್ ಅವ್ರನ್ನ ಗೆಲ್ಲಿಸಬೇಕು ಅಂತ ಅವರ ಹೆಗಲಿಗೆ ಬೆಳಗಾವಿ ಜವಾಬ್ದಾರಿನ ಕೊಡಲಾಗಿದೆ ಸಚಿವ ಭೈರತಿ ಸುರೇಶ್ಗೆ. ನೋಡಿ, ಈಗ ಎಲ್ಲ ಸಚಿವರಿಗೂ ಈ ರೀತಿಯಾದಂಥ ಕ್ಷೇತ್ರಗಳನ್ನು ಕೊಡಲಾಗಿದೆ. ಕೊಪ್ಪಳ ಡಾಕ್ಟರ್ MC ಸುಧಾಕರ್, ಕೊಪ್ಪಳದಲ್ಲಿ ಹಿಟ್ನಾಳ್ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂಥ ಟಾಸ್ಕನ್ನು ಕೊಟ್ಟಿದ್ದಾರೆ. ರಾಯಚೂರು KN ರಾಜಣ್ಣ ಅವ್ರಿಗೆ. ನೋಡಿ, ಇಲ್ಲಿ ST ಮತಗಳು ಏನೀಗ ವಾಲ್ಮೀಕಿ ಸಮುದಾಯದ ಮತಗಳನ್ನು ಸೆಳೆಯುವಂಥ ಒಂದು ಸ್ಟ್ರಾಟಜಿ ರಾಜಣ್ಣ ಅವರ ಈ ರಾಯಚೂರು ಜವಾಬ್ದಾರಿ ಹಿಂದೆ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಅಲ್ಲಿ ಕುಮಾರ್ ನಾಯಕ್ ಇದ್ದಾರೆ ಕಣದಲ್ಲಿ. ಬೀದರ್ K ವೆಂಕಟೇಶ್ ಅವರಿಗೆ ಕೊಟ್ಟಿದ್ದಾರೆ. ಬೀದರ್ ಅಂತಂದರೆ ಸಾಗರ್ ಖಂಡ್ರೆ ಇದ್ದಾರೆ, ಅವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂತೇಳಿ. ಶಿವಮೊಗ್ಗ ಚಲುವರಾಯ ಸ್ವಾಮಿ. ಶಿವಮೊಗ್ಗದಲ್ಲೂ ಕೂಡ ಅಷ್ಟೇ ಗೀತಾ ಶಿವರಾಜ್ ಕುಮಾರ್ ಅವರ ಗೆಲುವಾಗಬೇಕು, ಈ ಬಾರಿ ಟಫ್ ಫೈಟ್ ಇದೆ ಅನ್ನುವಂಥ ಒಂದು ಕೆಲವೊಂದು ಸಂದೇಶಗಳನ್ನು ಸಲಹೆಗಳನ್ನು ಕೊಟ್ಟು ಚಲುವರಾಯ ಸ್ವಾಮಿ ಅವ್ರನ್ನ ಶಿವಮೊಗ್ಗಕ್ಕೆ ಶಿಫ್ಟ್ ಮಾಡಿದ್ದಾರೆ, ಅಂದರೆ ಜವಾಬ್ದಾರಿ ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ HC ಮಹದೇವಪ್ಪ. ನಮ್ಗನ್ನಿಸ್ತಾ ಇದೆ HC ಮಹದೇವಪ್ಪಗೆ ವಿಜಯಪುರ ಕೊಟ್ಟಿರೋದ್ರಿಂದಾಗಿ ಅಲ್ಲೂ ಕೂಡ SC ಮತಗಳನ್ನು ಕಾಂಗ್ರೆಸ್ ಕಡೆಗೆ ಸೆಳೆಯುವಂಥ ಒಂದು ಪ್ರಯತ್ನ. ಬಾಗಲಕೋಟೆಯನ್ನು D ಸುಧಾಕರ್ ಕೊಟ್ಟಿದ್ದಾರೆ. ಸಂಯುಕ್ತ ಪಾಟೀಲ್ ಅವರು ಈ ಬಾರಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ D ಸುಧಾಕರ್ಗೆ ಬಾಗಲಕೋಟೆ ಜವಾಬ್ದಾರಿ ಕೊಟ್ಟಿದ್ದಾರೆ. ದಾವಣಗೆರೆ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನ ಶತಾಯಗತಾಯ ಗೆಲ್ಲಿಸಬೇಕು ಅನ್ನುವಂಥ ಟಾಸ್ಕ್. ಎಲ್ರಿಗೂ ಕೂಡ ಒಂದೊಂದು ಲೋಕಸಭಾ ಕ್ಷೇತ್ರವನ್ನು ಈಗ ಜವಾಬ್ದಾರಿಯಾಗಿ ಕೊಟ್ಟಿದ್ದಾರೆ. ನೋಡಿ, ಎಲ್ಲ ಹಿರಿಯರಿದ್ದಾರೆ, ಎಲ್ಲ ಹಿರಿಯ ನಾಯಕರು. ಗುಂಡೂರಾವ್ ಇರ್ಬೋದು, ಪರಮೇಶ್ವರು, ಜಾರ್ಜು, ಮುನಿಯಪ್ಪ, ಕೃಷ್ಣ ಬೈರೇಗೌಡ, ರಾಮಲಿಂಗಾರೆಡ್ಡಿ, ಎಲ್ಲ ಅನುಭವ ಇರುವಂತಹ ನಾಯಕರಿದ್ದಾರೆ. ಚುನಾವಣೆಯನ್ನು ಮಾಡಿದಂಥವ್ರು, ಒಂದು 5-6 ಚುನಾವಣೆಯನ್ನು ಮಾಡಿದಂಥವ್ರು, 30-40 ವರ್ಷ ಅನುಭವ ಇರುವಂತಹ ಸಚಿವರುಗಳಿಗೆ ಈ ಜವಾಬ್ದಾರಿಯನ್ನು ಕೊಡಲಾಗಿದೆ. ಅವರ ಆಯ್ಕೆ ಹಿಂದೆ ಈ ಜಿಲ್ಲಾವಾರು ಅಥವಾ ಲೋಕಸಭಾ ಕ್ಷೇತ್ರವಾರು ಏನು ಜವಾಬ್ದಾರಿ ಕೊಟ್ಟಿದ್ದಾರೆ, ಅದರ ಆಯ್ಕೆ ಹಿಂದೆ ಕೂಡ ಕೆಲವೊಂದಿಷ್ಟು ಜಾತಿ ಲೆಕ್ಕಾಚಾರಗಳು ಕೂಡ ಅಡಗಿದ್ದಾವೆ. ಅವರು ಸ್ಥಳೀಯ ನಾಯಕರೊಂದಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಪರವಾಗಿ ಪ್ರಚಾರವನ್ನು ಮಾಡಬೇಕು ಅನ್ನುವಂಥದ್ದು. ಏನು ಮಾಡ್ತಿರೋ ಗೊತ್ತಿಲ್ಲ, ಅಭ್ಯರ್ಥಿ ಮಾತ್ರ ಗೆಲ್ಲಬೇಕು. ಕೆಲವೊಂದಿಷ್ಟು ಗೆಲ್ಲಬಹುದಾದಂತಹ ಕ್ಷೇತ್ರಗಳನ್ನಾದರೂ ಗೆದ್ಕೊಳ್ಬೇಕು ಅನ್ನುವಂತಹ ಪ್ಲ್ಯಾನನ್ನು ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ.